ಹಾಯ್ ಆಲ್, ವೆಲ್ಕಮ್ ಟು ಫ್ರೈಡೇ ಮಿನಿ ವ್ಲಾಗ್. ಶ್ರಾವಣ ಮಾಸ ಆಗಿರೋದ್ರಿಂದ ಶುಕ್ರವಾರ ಕಳಸ ಇಟ್ಟು ಪೂಜೆ ಮಾಡ್ಕೊಳ್ಳೋ ಅಂಥ ಪದ್ಧತಿ. ಇದನ್ನು ಬೆಳಿಗ್ಗೆನೇ ಮಾಡ್ಕೊಳ್ಳೋಣ ಅಂತಂದರೆ ತುಂಬ ಬ್ಯುಸಿಯಲ್ಲಿ ಮಾಡಬೇಕಾಗತ್ತೆ. ನೆಮ್ಮದಿಯಾಗಿ ಪೂಜೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ 8:30 ಅಷ್ಟರಲ್ಲಿ ಅವ್ರಿಗೆ ತಿಂಡಿ ಮತ್ತು ಬಾಕ್ಸಿಗೆಲ್ಲ ಹಾಕ್ಕೊಟ್ಟು ಈಗ ನೆಮ್ಮದಿಯಾಗಿ ಪೂಜೆ ಮಾಡ್ಬೋದಲ್ಲ ಅಂತ ಹೇಳಿ ಶುರು ಮಾಡ್ಕೊಂಡಿದ್ದೀನಿ. ಸಮಯ ಈಗ 9 ಗಂಟೆ ಆಗಿದೆ. ಸೊ ಪ್ರತಿ ಶುಕ್ರವಾರ ಕಳಸ ಇಟ್ಟು ಪೂಜೆ ಮಾಡೋದು ಶ್ರಾವಣ ಮಾಸದಲ್ಲಿ ಒಂದು ಪದ್ಧತಿ. ನಮಗೆ ಪೂಜೆ ಮಾಡೋದು ಅಂದರೆ ಎ ಕೈಂಡ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ನನಗೆ ಅಂದರೆ ಒಂದು ಮೆಡಿಟೇಷನ್ ಮಾಡಿದಷ್ಟೇ ನನಗೆ ಸಮಾಧಾನ ಆಗುತ್ತೆ. ಪೂಜೆನ ಗಡಿಬಿಡಿಲಿ ಮಾಡೋದಕ್ಕಿಂತ ನೆಮ್ಮದಿಯಾಗಿ ಟೈಮ್ ತೊಗೊಂಡು 1/2 to 1 hour ಆಗುತ್ತೆ ಪೂಜೆ ಎಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ. ಇದು ಒಂದು ಎವ್ರಿ ಡೇ ಫೇವ್ರೆಟ್ ರೂಟೀನ್ ಅನ್ಬೋದು ನನಗೆ. ಪೂಜೆಯಲ್ಲಿ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋದಕ್ಕಿಂತ ನಮ್ಮಲ್ಲಿ ದೇವ್ರ ಮೇಲಿರುವಂತಹ ಶ್ರದ್ಧೆ, ಭಕ್ತಿ, ಭಾವ ಮುಖ್ಯ ಅನ್ನೋದು ನಮ್ಮ ತಾಯಿ ನನಗೆ ಚಿಕ್ಕವರಿಂದ ಹೇಳ್ಕೊಟ್ಟಿದ್ದಾರೆ. ಸೊ ನಾನು ಕೂಡ ಅದನ್ನೇ ಪಾಲಿಸ್ಕೊಂಡು ಹೋಗ್ತಾ ಇದ್ದೀನಿ. ಮನೆಯಲ್ಲಿ ಯಾವ ರೀತಿ ಪದ್ಧತಿನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದೇ ನನಗೆ ಗೊತ್ತಿರೋವಂಥದ್ದು. ಹಿಂದಿನ ದಿನ ನೆನೆಸಿರೋಂತಹ ಹೆಸರು ಕಾಳಿತ್ತು, ಅದನ್ನು ಹಾಕ್ಕೊಂಡು ಮಸಾಲ ಸಾರು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಶ್ರಾವಣ ಮಾಸ ಆಗಿರೋದ್ರಿಂದ ಈ 1 ಮಂತ್ ಫುಲ್ಲು ನಾನ್ ವೆಜ್ ಏನೂ ತಿನ್ನಲ್ಲ. ಸೊ ಪ್ರಿಫರೇಬಲಿ ಸ್ವಲ್ಪ ಮಸಾಲ ಸಾರ್ಸ್ನ ಹೆಚ್ಚಾಗಿ ಮಾಡ್ಕೊಳ್ತೀವಿ ಮನೆಯಲ್ಲಿ ಮಕ್ಕಳಿಗೆ. ಸೊ ದಟ್ ತುಂಬ ಕ್ರೇವಿಂಗ್ಸ್ ಆಗ್ದಲೇ ಇರಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಅಷ್ಟೇ. ಇಲ್ಲಿ ನಾನು ಸಾರಿಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿನ ಹಚ್ಕೊಂಡು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಈಗ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಮಿಕ್ಸಿ ಜಾರಲ್ಲಿ ಬಾಡಿಸ್ಕೊಂಡಂಥದ್ದನ್ನು ಹಾಕಿ ಅದಕ್ಕೆ ಒಂದು ಅರ್ಧ ಒಪ್ಪಷ್ಟು ನಾನು ಹಸಿ ತೆಂಗಿನಕಾಯಿನ ಹಾಕ್ತೀನಿ. ಕೆಲವು ಸಲ ಒಣ ಕೊಬ್ಬರಿ ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ. ಒಂದು ಸ್ವಲ್ಪ ಕೊತ್ತಂಬರಿ, 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಧನಿಯಾ ಮಿಕ್ಸ್ ಆಗಿರೋ ಅಂಥದ್ದು, 1 ಸ್ಪೂನು ಕಲ್ಲು ಉಪ್ಪು, ಹಾಗೆ 1-2 ಟೀ ಸ್ಪೂನಷ್ಟು ಗಸಗಸೆನ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಕೆಲವೊಂದು ಸಲ ಟೊಮ್ಯಾಟೋನ ನಾನು ಗ್ರೈಂಡ್ ಮಾಡೋಕ್ಕೆ ಹಾಕ್ತೀನಿ. ಇನ್ನು ಕೆಲವೊಂದು ಸಲ ನಾನು ಟೊಮ್ಯಾಟೋನ ಸಣ್ಣಗೆ ಹೆಚ್ಚಿ ಒಗ್ಗರಣೆ ಕೂಡ ಹಾಕ್ತೀನಿ. ಈಗ ಇನ್ನೊಂದು ಪಾತ್ರೆಯಲ್ಲಿ ನಾನು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕಿ ಅದ್ರ ಜೊತೆ ಹೆಚ್ಚಿರೋಂಥ ಟೊಮ್ಯಾಟೊ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಸಾಲ ಹಾಕಿ ಮತ್ತು ನೆನೆಸಿಟ್ಟಿರೋಂತಹ ಕಾಳನ್ನ ಕೂಡ ಹಾಕಿ 1-2 ವಿಸಲ್ನ ಬಾರಿಸ್ಕೊತಿದ್ದೀನಿ. ಸೊ ಇದು ಇವತ್ತಿನ ಮಿನಿ ವ್ಲಾಗ್ ಆಗಿತ್ತು.